ಕೃಷ್ಣನಿಗೆ ನಮ್ಮ ಹಾಗೆ ಈ ದೇಹ ಬರಲೇ ಇಲ್ಲ. ಇದು ಪ್ರಾರಂಭದಲ್ಲಿ ನಾವು ತಿಳ್ಕೊಳ್ಬೇಕಾದ್ರು. ಮಧ್ವಾಚಾರ್ಯರು ಇದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಸ್ಪಷ್ಟವಾಗಿ ಸಮರ್ಥನೆ ಮಾಡ್ತಾರೆ. ದೇವರಿಗೆ ಕೃಷ್ಣನಿಗೆ ನಮ್ಮ ಹಾಗೆ ಈ ದೇಹ ಬರಲಿಲ್ಲ, ಅದಕ್ಕಾಗಿ ಕೃಷ್ಣನಿಗೆ ನಮ್ಮ ಹಾಗೆ ವೀರ್ಯ ಅಂತ ಇರ್ಲಿಲ್ಲ. ಯಾಕಂದ್ರೆ ಈ ಮನುಷ್ಯನಿಗೆ ಯಾವ ರೀತಿ ಇರ್ತದೆ ಸಂತಾನಕ್ಕೆ ಬೇಕಾದಂತಹ ವೀರ್ಯ ಅಂತ, ಕೃಷ್ಣನದಂತದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಹ ಬಂದ್ರೆ ಈ ಅನ್ನದಿಂದಾಗಿ ಆಗುವುದು. ಇವಾಗ ಏನ್ ವೀರ್ಯ ಅಂತ ಹೇಳ್ತೇವೆ, ತಿಂದ ಆಹಾರದಿಂದಲೇ ಬರುವಂತದ್ದು. ಕೃಷ್ಣನಿಗೆ ಇವೆಲ್ಲ ಬೇಕಾಗೇ ಇಲ್ಲ. ಅವನು ನಿತ್ಯ ತೃಪ್ತನಾದವನು, ನಿತ್ಯ ಪೂರ್ಣನಾದವನು. ಅದಕ್ಕಾಗಿಯೇ ಕೃಷ್ಣ ತಾನು ಅವತಾರ ಮಾಡಬೇಕಾದ್ರೆ ತೋರಿಸಿದಾನೆ, ಶಂಖ ಚಕ್ರ ಗದಾ ಪದ್ಮ ಮುಂತಾದವುಗಳನ್ನ ಹಿಡ್ಕೊಂಡು ನಾನು ಸಾಮಾನ್ಯ ಮನುಷ್ಯ ಅಲ್ವೇ ಅಲ್ಲ. ಪಟ್ಟೆ ಪೀತಾಂಬರವನ್ನು ತೊಟ್ಟು ಆಭರಣವನ್ನು ತೊಟ್ಟು ಎಲ್ಲ ಬಂದು ಯಾಕೆ ಕಾಣಿಸಿಕೊಂಡ ಅಂತ ಹೇಳಿದ್ರೆ, ನನ್ನನ್ನು ನಿಮ್ಮ ಹಾಗೆ ತಿಳ್ಕೊಳ್ಬೇಡಿ. ಹೀಗಿರ್ಬೇಕಾದ್ರೆ ದೇವರ ಪ್ರತಿಯೊಂದು ಕ್ರಿಯೆ ಕೂಡ ನಮ್ಮ ಹಾಗಲ್ಲ. ಕೃಷ್ಣನದ್ದು ನೀವು ಯಾವುದೇ ಒಂದು ನಮ್ಮ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಲೇಬಾರದು.